ಎಲ್ಲರಿಗೂ ನಮಸ್ಕಾರ. ಡ್ಯಾಫಡಿಲ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಧಾತ್ರಿ ಡಿಎಸ್. ತುಮಕೂರಿನ ಎಸ್ಐಟಿ ಬಡಾವಣೆಯಲ್ಲಿರುವ ಹೆಸರಾಂತ ಶಾಲೆಯಾದ ಡ್ಯಾಫಡಿಲ್ಸ್ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳ ಸಂತೆ ಚಿಲ್ಡ್ರನ್ಸ್ ಮಾರ್ಕೆಟ್ ನಡೀತಾ ಇದೆ. ಇಲ್ಲಿ ಹಣ್ಣು ತರಕಾರಿ ಅಷ್ಟೇ ಅಲ್ಲದೆ ಕ್ಲಾತ್ಸ್, ಜ್ಯುವೆಲ್ಸ್, ಚಾಟ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಕೂಡ ಇದೆ. ಈ ಮಕ್ಕಳ ಸಂತೆಯಲ್ಲಿ ಜೂನಿಯರ್ ಆಂಟ್ರಪ್ರಿನರ್ಸೇ ಪ್ರತಿಯೊಂದು ವ್ಯವಹಾರನೂ ನೋಡ್ಕೊಂತಾರೆ. ಹಾಗಾದ್ರೆ ಅಲ್ಲಿ ಏನ್ ನಡೀತಾ ಇದೆ ನೋಡೋಣ. ಸ್ಥಳದಲ್ಲಿದ್ದಾರೆ ಚಿನ್ಮಯಿ, ಅಲ್ಲೇನ್ ನಡೀತಾ ಇದೆ? ಹಾಗಾದ್ರೆ ನಾನಿದ್ದೀನಿ ಡೆಫೋಡೆನ್ಸ್ ಶಾಲೆಯ ಮಕ್ಕಳ ಸಂತೆಯಲ್ಲಿ. ಡೆಫೋಡೆನ್ಸ್ ಶಾಲೆಯಲ್ಲಿ ಮಕ್ಕಳ ಸಂತೆ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ತುಮಕೂರು ನಗರದ ಎಸ್ಐಟಿ ಬಡಾವಣೆಯಲ್ಲಿರುವ ಡ್ಯಾಫೋಡಿಲ್ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳ ಸಂತೆಯನ್ನು ಆಯೋಜಿಸಲಾಗಿತ್ತು. ಮಕ್ಕಳು ಹೂವು, ಹಣ್ಣು, ತರಕಾರಿ ಹಾಗೂ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ತಂದು ಈ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಖುಷಿಪಟ್ಟರು. ಡ್ಯಾಫೋಡಿಲ್ ಶಾಲೆಯ ಪ್ರಾಂಶುಪಾಲರಾದ ನಂದಕುಮಾರ್ ಅವರು ಹಾಗೂ ಅಧ್ಯಕ್ಷರಾದ ಸುಬ್ರಹ್ಮಣ್ಯಂ ಶೆಟ್ಟಿರವರು ಹಾಗೂ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಮಮತಾ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಡ್ಯಾಫೋಡಿಲ್ ಶಾಲೆಯ ಶಿಕ್ಷಕ ವರ್ಗ, ವಿದ್ಯಾರ್ಥಿಗಳು, ಬೋಧಕ ಬೋಧಕೇತರ ವರ್ಗದವರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಸಂತೆಯಲ್ಲಿ ಕ್ರಿಕೆಟ್ ಆಟ, ವಿವಿಧ ಬಗೆಯ ಆಟಗಳು, ಅದರ ಜೊತೆಯಲ್ಲಿ ಸ್ಕೇರಿ ಹೌಸ್ ಎಲ್ಲರ ಗಮನವನ್ನು ಸೆಳೆಯಿತು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ಡ್ಯಾಫೋಡಿಲ್ಸ್ ಚಾನೆಲ್ನ ನ್ಯೂಸ್ ರಿಪೋರ್ಟರ್ ಚಿನ್ಮಯಿ. ಬನ್ನಿ ಇಲ್ಲಿರುವ ಪೋಷಕರ ಹತ್ರ ಅವರ ಎಕ್ಸ್ಪೀರಿಯನ್ಸ್ ಕೇಳೋಣ. ಮಕ್ಕಳ ಸಂತೆ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಮಕ್ಕಳ ಸಂತೆ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಸರಿನ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪುಟ್ಟ ಮಕ್ಕಳಾದ್ರೂ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸರ್. ಪ್ರಣಮ್ಯ, ಹೇಗೆ ಸೇಲ್ ಆಗ್ತಾ ಇದೆ? ಚೆನ್ನಾಗಿ ಸೇಲ್ ಆಗ್ತಾ ಇದೆಯಾ? ಚಿಲ್ಡ್ರನ್ಸ್ ಮಾರ್ಕೆಟಲ್ಲಿ ಶಾಪ್ ಮಾಡಿರೋ ನನ್ನ ಫ್ರೆಂಡ್ಸ್ ಇದ್ದಾರೆ. ಬನ್ನಿ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ? ತುಂಬ ಚೆನ್ನಾಗಿದೆ. ಏನೇನು ಶಾಪ್ ಮಾಡಿದ್ರಿ? ಚಾಟ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ನಾವು ಗೇಮ್ಸ್ ಎಲ್ಲ ಆಡಿದ್ವಿ. ಕ್ರಿಕೆಟ್ ಆಡಿಸ್ತಿದ್ದಾರೆ. ತುಂಬ ಕ್ರೇಜಿಯಾಗಿ ಇದೆ. ನಾನು ಮಕ್ಕಳ ಸಂತೆ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ನಮ್ಮ ಡ್ಯಾಫೋಡಿಲ್ ಸ್ಕೂಲಲ್ಲಿ ಮಕ್ಕಳ ಸಂತೆನ ಸುಮಾರು ವರ್ಷದಿಂದಲೇ ಮಾಡ್ತಾ ಇದ್ದೀವಿ. ಸೊ ಮಕ್ಕಳಿಗೆ ವ್ಯವಹಾರ ಜ್ಞಾನ ಬೆಳೆಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ನೇ ಹಣ್ಣು, ತರಕಾರಿ, ಹೂವು, ಬಟ್ಟೆಗಳು ಹಾಗೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲವನ್ನು ತಂದು ಮಾರ್ತಾರೆ. ನಿಜಕ್ಕೂ ಒಳ್ಳೆ ರೆಸ್ಪಾನ್ಸ್ ಇದೆ. ತುಂಬ ವರ್ಷದಿಂದಲೇ ಮಾಡ್ತಾ ಇದ್ದೀವಿ. ಮಕ್ಕಳೆಲ್ಲ ತುಂಬ ಸಂತೋಷವಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗೆ ಬಂದಿರೋ ಪೋಷಕರು ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ. ಮಕ್ಕಳು ತಂದಿರೋ ಐಟಮ್ಸ್ನೆಲ್ಲ ಅವರು ಪರ್ಚೇಸ್ ಮಾಡ್ತಾರೆ. ನೋಡ್ಬೋದು, ನಾನು ಸೊಪ್ಪು ತೊಗೊಂಡಿದ್ದೀನಿ, ಜೊತೆಗೆ ತರಕಾರಿ ಎಲ್ಲ ತೊಗೊಂಡಿದ್ದೀನಿ, ಹಣ್ಣುಗಳು ತೊಗೊಂಡಿದ್ದೀನಿ. ಸೊ ಟೋಟಲಾಗಿ ಹೇಳಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಮ್ಯಾಮ್. ಬನ್ನಿ, ಇಲ್ಲಿ ಕ್ಲಾಸ್ ಶಾಪಿಂಗ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಇವ್ರ ಹತ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಬನ್ನಿ. ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ತುಂಬಾ ಚೆನ್ನಾಗಿದೆ. ಎಲ್ಲ ನೋಡಿದ್ರಲ್ಲ ಸಂತೆ ಹೇಗಿತ್ತು ಅಂತ. ಬನ್ನಿ ಈಗ ಡೆಫೋಡಿಲ್ ಶಾಲೆಯ HM ಮತ್ತು ಹೋಗಿ ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳೋಣ. ಪ್ರತಿ ವರ್ಷದಂತೆ ಈ ವರ್ಷದಲ್ಲಿ ಚಿಲ್ಡ್ರನ್ಸ್ ಮಾರ್ಕೆಟ್ ಆರ್ಗನೈಸ್ ಮಾಡಿದ್ದೀರಾ. ಹೇಗಿದೆ ಮ್ಯಾಮ್ ಎಕ್ಸ್ಪೀರಿಯನ್ಸ್? Hello everyone, myself Mamata, Headmistress of ڈیفوڈل School for Excellence. Every year we are conducting children's market in our school campus to develop social skills, communication skills, marketing skills and financial literacy among our students. We are providing an opportunity for our students to participate in the children's market and to learn about the fundamentals of business like preparing their own products, pricing, budgeting, interacting with the customers, and to take pride in their work and to know their abilities. So we will be continuing
to support and encouraging our young entrepreneurs to learn more and more in their life. Thank you. ರಾತ್ರಿ ಈ ರೀತಿಯಾಗಿ ಡೆಫೋಡಿಲ್ಸ್ ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ಚಿನ್ಮಯ್, ಡೆಫೋಡಿಲ್ಸ್.